ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಸುರಕ್ಷಿತ ಹೂಡಿಕೆ ಹುಡುಕ್ತಾ ಇದ್ದೀರಾ? ಮೈಸೂರು ರೋಡ್ ಸಮೀಪದಲ್ಲಿರುವ ಗ್ರೀನ್ ಮೈಲ್ಸ್ಗೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. 3.5 ಎಕರೆ ಗೇಟೆಡ್ ಕಮ್ಯುನಿಟಿ, ಟ್ರೇ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯೊಂದಿಗೆ ಪ್ರತಿಯೊಂದು ಸೌಲಭ್ಯ ಇಲ್ಲಿ ಲಭ್ಯ. PMRDA ಅಪ್ರೂವ್ಡ್ ಖಾತಾ ಫ್ಲಾಟ್ಗಳು ಕೇವಲ 3,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಿಮ್ಮ ಕನಸಿನ ಜಾಗವನ್ನ ಇಂದೇ ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಪ್ತಸೂರ್ಯ ರಿಯಾಲಿಟೀಸ್. ಸುಧಾರಿತ ಬೆಳೆ ತಳಿಗಳ ಕುರಿತು ರೈತರಿಗೆ ಮಾಹಿತಿ. ಚನ್ನರಾಯಪಟ್ಟಣ ದಂಡಿಗನಹಳ್ಳಿ ಹೋಬಳಿಯ ಚೌಡೇನಹಳ್ಳಿ ಗ್ರಾಮದಲ್ಲಿ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಕೃಷಿ ಮಹಾವಿದ್ಯಾಲಯ ಹಾಸನದ ವಿದ್ಯಾರ್ಥಿಗಳಿಂದ ಆಗಸ್ಟ್ 18 ರಂದು ರೈತರಿಗೆ ಸುಧಾರಿತ ಬೆಳೆ ತಳಿಗಳ ಕುರಿತು ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಮಹಾವಿದ್ಯಾಲಯ ಹಾಸನದ ತಳಿಶಾಸ್ತ್ರ ಮತ್ತು ಸಸ್ಯ ತಳಿ ಅಭಿವೃದ್ಧಿ ವಿಭಾಗದ ಪ್ರಾಧ್ಯಾಪಕರಾದ ಡಾ. ಕಣವಿ ಎಸ್. ಪಿ. ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ರೈತರಿಗೆ ಮಾರ್ಗದರ್ಶನ ನೀಡಿದರು. ಪ್ರಸ್ತುತ ಹವಾಮಾನ ಪರಿಸ್ಥಿತಿಗೆ ಅನುಗುಣವಾಗಿ ರಾಗಿ ಬೆಳೆಯಲ್ಲಿ ಕೆಎನ್ಆರ್ 316, ಎನ್ಎಲ್ 322, ಕೆಎನ್ಆರ್ 630, ಕೆಎನ್ಆರ್ 301 ಮತ್ತು ಐಡಿಎಫ್ ವ್ಯವಕಲನ 7 ಸೇರಿದಂತೆ ಸುಧಾರಿತ ತಳಿಗಳ ಕುರಿತು ವಿದ್ಯಾರ್ಥಿಗಳು ರೈತರಿಗೆ ವಿವರಿಸಿದರು. ಇದೇ ವೇಳೆ ಮೆಕ್ಕೆಜೋಳದ ಮನ್ 14-5 ಮತ್ತು ಮನ್ 14-138 ಹಾಗೂ ಕಬ್ಬಿನ ಬಟ್ಫ 0517 ಬಾಹುಬಲಿ ತಳಿಗಳ ವೈಶಿಷ್ಟ್ಯ ಮತ್ತು ಪ್ರಯೋಜನಗಳ ಬಗ್ಗೆಯೂ ಮಾಹಿತಿ ನೀಡಲಾಯಿತು. ನಂತರ ಸಂಪನ್ಮೂಲ ವ್ಯಕ್ತಿ ಹಾಗೂ ರೈತರ ನಡುವೆ ಮೆಕ್ಕೆಜೋಳ ಮತ್ತು ರಾಗಿ ತಳಿಗಳ ಆಯ್ಕೆ, ಸ್ಥಳೀಯ ಹವಾಮಾನಕ್ಕೆ ಸೂಕ್ತವಾದ ತಳಿಗಳ ಬಳಕೆ ಹಾಗೂ ಬೆಳೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಸಂವಾದ ನಡೆಯಿತು. ಈ ಭಾಗದಲ್ಲಿ ಮೆಕ್ಕೆಜೋಳದಲ್ಲಿ ಕಂಡುಬರುವ ಬಿಳಿ ಸುಳಿ ರೋಗದ ನಿಯಂತ್ರಣದಲ್ಲಿ ಬೆಳೆ ಪರಿವರ್ತನೆಯ ಮಹತ್ವದ ಕುರಿತು ರೈತರಿಗೆ ವಿಶೇಷವಾಗಿ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ರೈತರು ಭಾಗವಹಿಸಿ ತಳಿ ಆಯ್ಕೆ, ಬೆಳೆ ಪರಿವರ್ತನೆ ಮತ್ತು ಹವಾಮಾನಕ್ಕೆ ಅನುಗುಣವಾದ ಕೃಷಿ ಪದ್ಧತಿಗಳ ಕುರಿತು ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಂಡರು. ಯಾವುದೇ ಕಂಪನಿ ತಳಿಯಾಗಲಿ ಏನೇ ತಗೊಂಡ್ರು ಯಾವುದೇ ತಳಿಯಲ್ಲಿ ನಿರೋಧಕತೆ ಇಲ್ಲ. ಇದಕ್ಕೆ ಕಾರಣ ಏನಂದ್ರೆ ನಿರೋಧಕತೆಯನ್ನ ನಾವು ಅಭಿವೃದ್ಧಿ ಪಡಿಸಬಹುದಾಗಿತ್ತು. ಆದ್ರೇನಾಯ್ತು, ಈ ಬಿಳಿ ಸುಳಿ ರೋಗವನ್ನ ನಾವು ಮುಂಚೆ ಅದೊಂದು ದೊಡ್ಡ ರೋಗ ಅಂತ ಯಾರು ಪರಿಗಣಿಸಲಿಲ್ಲ. ಅದೊಂದು ಚಿಕ್ಕ ರೋಗ, ಅದನ್ನ ಈಸಿಯಾಗಿ ನಾವು ಹತೋಟಿ ಮಾಡಬಹುದು, ಕಂಟ್ರೋಲ್ ಮಾಡಬಹುದು ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಸೀಡ್ ಟ್ರೀಟ್ಮೆಂಟ್ ಅಂದ್ರೆ ಬೀಜೋಪಚಾರದ ಮೂಲಕ ನಾವು ಆ ರೋಗವನ್ನ ಸಂಪೂರ್ಣವಾಗಿ ಹತೋಟಿ ಮಾಡಬಹುದಾಗಿತ್ತು. ಮತ್ತೆ ಒಂದೆರಡು ಶಿಲೀಂಧ್ರನಾಶಕ ಅದೇ ಭೂಮಿಯಲ್ಲಿ ಯಾವುದೇ ಬಿಡುವಿಲ್ಲದೆ ನಾವು ಮೆಕ್ಕೆಜೋಳ ಬೆಳೆಯೋದ್ರಿಂದ ಈ ರೋಗ ಉಲ್ಬಣಗೊಂಡಿದೆ. ಮುಖ್ಯವಾಗಿ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು ತಮಗೆ ಪ್ರಮುಖವಾದ ಮೇವಿನ ಬೆಳೆಯಾಗಿದೆ. ಅದನ್ನು ಕೂಡ ನಾವು ಇಲ್ಲಿ ಕೊಡಬಹುದು. ಲೂಸರ್ನ್ ಕುದುರೆ ಮೆಂತೆ ಅಂತ ಬರುತ್ತೆ, ಅದನ್ನ ಸುಬಾಬುಲ್ ಅಂತ ಬರುತ್ತೆ, ಅದನ್ನ ಈ ತರ ನಾವು ಬೇರೆ ತಳಿಗಳನ್ನ ಬೇರೆ